ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೈಶಾಖ್ ಅಂತ್ಯಕ್ರಿಯೆಗೆ ನಟಿ ಕೃಷಿ ತಾಪಂಡ ಬಂದಿದ್ದಕ್ಕೆ ಹೈ ಡ್ರಾಮಾನೇ ಸೃಷ್ಟಿ ಆಗ್ಬಿಟ್ಟಿದೆ. ಚಾಮರಾಜಪೇಟೆಯ ಸ್ಮಶಾನದಿಂದ ಓಡೋಡಿ ಹೋದಂತ ಕೃಷಿ ತಾಪಂಡ, ನಟಿ ಕೃಷಿ ತಾಪಂಡಾಳನ್ನ ವಾಪಸ್ ಕಳಿಸಿದ ವೈಶಾಖ್ ಸಂಬಂಧಿಕರು. ಎಲ್ಲ ನಿನ್ನಿಂದಲೇ ಆಗಿದ್ದು, ಮುಖ ನೋಡೋದಕ್ಕೆ ಬಂದಿದ್ದೀಯಾ? ನಿನ್ಗೆ ಮುಖ ನೋಡೋ ಯೋಗ್ಯತೆ ಇಲ್ಲ ಅಂತ ವೈಶಾಖ್ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿಕರ ತರಾಟೆಯಿಂದ ಸ್ಮಶಾನದಿಂದ ಕಾಲ್ಕಿತ್ತಂತ ಕೃಷಿ ತಾಪಂಡ, ಚಾಮರಾಜಪೇಟೆಯ ಸ್ಮಶಾನದಿಂದ ಓಡಿ ಹೋದ ನಟಿ ಕೃಷಿ ತಾಪಂಡ, ಕಣ್ಣೀರಿಡುತ್ತಲೇ ಚಾಮರಾಜಪೇಟೆ ಸ್ಮಶಾನದಿಂದ ನಟಿ ಹೊರಟಿದ್ದಾರೆ. ಅಂತ್ಯಕ್ರಿಯೆಗೆ ಅಂತ ನಟಿ ಕೃಷಿ ತಾಪಂಡ ಬಂದಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಮುಖ ನೋಡೋದಕ್ಕೆ ಬಂದಿದ್ಯಾ, ಅವ್ನ ಮುಖ ನೋಡೋದಕ್ಕೆ ಯೋಗ್ಯತೆ ಇದೆಯಾ ನಿನ್ಗೆ, ಎಲ್ಲ ನಿನ್ನಿಂದಲೇ ಆಗಿದ್ದು ಅಂತ ವೈಶಾಖ್ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿಂದ ಕೃಷಿ ತಾಪಂಡ ಕಾಲ್ ಕಿತ್ತಿದ್ದಾರೆ. ನೋಡಿ, ಈ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕೃಷಿ ತಾಪಂಡ ಓಡೋಡಿ ವೈಶಾಖ್ ಮುಖವನ್ನ ಕೊನೆಯದಾಗಿ ನೋಡೋದಕ್ಕೆ ಅಂತ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ವೈಶಾಖ್ ಸಂಬಂಧಿಕರು ಅವ್ರನ್ನ ತಡೆದಿದ್ದಾರೆ. ಕೊನೆಯದಾಗಿ ಮುಖ ನೋಡೋದಕ್ಕೆ ಅಂತ ಬಂದಿದ್ಯಾ, ಅವನ ಮುಖ ನೋಡೋದಕ್ಕೆ ನಿನಗೆ ಯೋಗ್ಯತೆ ಇದೆಯಾ, ಇದೆಲ್ಲವೂ ಕೂಡ ನಿನ್ನಿಂದಲೇ ಆಗಿದ್ದು ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಣ್ಣೀರಿಡ್ತಾ ಬಂದಿದ್ದಂತಹ ಕೃಷಿ ತಾಪಂಡ ಅಲ್ಲಿಂದ ಕಣ್ಣೀರಿಡ್ತಾನೆ ವಾಪಸ್ ಆಗಿದ್ದಾರೆ. ಅಲ್ಲಿಗೆ ಕೊನೆಯದಾಗಿ ವೈಶಾಖ್ ಮುಖ ನೋಡೋದಕ್ಕೂ ಕೂಡ ಅವರಿಗೆ ಅಲ್ಲಿ ಅವಕಾಶ ಸಿಗಲಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೃಷಿ ತಾಪಂಡ ಅವರೇ ಇವ್ರ ಸಾವಿಗೆ ಕಾರಣ ಅಂತೇಳಿ ಆರೋಪಿಸಿ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಇಲ್ಲ. ವೈಶಾಖ್ ಪತ್ನಿನೇ ಕಂಪ್ಲೇಂಟ್ನಲ್ಲಿ ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ದೂರ ಇಟ್ಟಿದ್ದಾರೆ. ಬಟ್ ಅವ್ರ ಸಾವಿಗೆ ಇವರೇ ಕಾರಣ, ಎಲ್ಲವೂ ಇವರಿಂದಾನೇ ಆಯಿತು ಅಂತೇಳಿ ಸಂಬಂಧಿಕರು ಅಸಮಾಧಾನಗೊಂಡು ಆಕ್ರೋಶ ವ್ಯಕ್ತಪಡಿಸಿ ಅವ್ರನ್ನ ಅಲ್ಲಿಂದ ಕಳಿಸಿದ್ದಾರೆ. ಕಣ್ಣೀರಿಡ್ತಾನೆ ಕೃಷಿ ತಾಪಂಡ ಅಲ್ಲಿಂದ ವಾಪಸ್ ಆಗಿದ್ದಾರೆ. ಚಾಮರಾಜಪೇಟೆಯಲ್ಲಿ ಅವರ ಅಂತ್ಯಕ್ರಿಯೆಗೆ ಅಂತ ಮೃತದೇಹ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಜಮಾಯಿಸಿದ್ರು, ಸಂಬಂಧಿಕರು, ಸ್ನೇಹಿತರು ಎಲ್ಲ. ಬಟ್ ಕೃಷಿ ತಾಪಂಡ ಬರ್ತಾ ಇದ್ದಂತೆ ಅವ್ರನ್ನ ಅಲ್ಲೇ ಅಡ್ಡಗಟ್ಟಿ ವಾಪಸ್ ಕಳಿಸಿದಂಥ ಘಟನೆ ನಡೆದಿದೆ. ಲೈವ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ರಿಪೋರ್ಟರ್ ಆಗಿರುವಂತ ಅಜಯ್ ಕುಮಾರ್. ಅಜಯ್ ಕುಮಾರ್, ಚಾಮರಾಜಪೇಟೆಯಿಂದ ಜಾಯಿನ್ ಆಗ್ತಾ ಇದ್ದೀರಿ. ಸದ್ಯ ಅಲ್ಲಿ ಏನ್ ಹೈ ಡ್ರಾಮಾ ನಡೀತು, ಅವ್ರ ಮೇಲೆ ಏನ್ ಆರೋಪಗಳನ್ನ ಮಾಡಿದ್ರು ಸಂಬಂಧಿಕರು, ಸದ್ಯದ ಪರಿಸ್ಥಿತಿ ಹೇಗಿದೆ, ಅಂತ್ಯಕ್ರಿಯೆ ಆಯ್ತಾ, ಇನ್ನೆಷ್ಟೊತ್ತಾಗುತ್ತೆ ಅಲ್ಲಿ ಎಲ್ಲಾ ಪ್ರೊಸೀಜರ್ ಮುಗಿಯೋಕೆ? ಖಂಡಿತವಾಗ್ಲೂ ಸೌಖ್ಯ ಏನು ಕೃಷಿ ತಾಪಂಡ ಏನಿದ್ದಾರೆ ಅವರು ಕೂಡ ಏನು ಕೊನೆಯದಾಗಿ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆಯೋದಕ್ಕೆ ಬಂದಿದ್ರು. ಹಾಗೆ ಅಲ್ಲಿರುವಂತ ಕೆಲ ಅವರ ಸಂಬಂಧಿಕರು ಏನಿದ್ರು ಅವರು ಕೂಡ ಅದಕ್ಕೆ ಏನು ವೈಶಾಖ್ ಅವರ ಸಂಬಂಧಿಕರು ಅದನ್ನ ಏನು ವಿರೋಧವನ್ನ ವ್ಯಕ್ತಪಡಿಸಿ ನೀವು ಬರಬಾರ್ದು ಇಲ್ಲಿ ಅಂತಾನು ಕೂಡ ಹೇಳಿ ಕಳಿಸುವಂತ ಕೆಲ್ಸಕ್ಕೂ ಕೂಡ ಮುಂದಾಗಿದ್ರು ಅಂತಾನೆ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ
ಈಗಾಗ್ಲೇ ಗೊತ್ತಿರುವಂತೆ ಅವರಿಬ್ರು ಕೂಡ ಒಂದ್ ರೀತಿಯಾಗಿ ಫ್ರೆಂಡ್ ಆಗಿದ್ರು ಕೂಡ. ಸೊ ಹೀಗಾಗಿ ಅವರ ಒಂದು ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಇವರು ಯಾವಾಗ್ಲೂ ಕೂಡ ಇರ್ತಾ ಇದ್ರು. ಮತ್ತೆ ಏನು ಅವರ ಫ್ಯಾಮಿಲಿಯಿಂದಾನು ಕೂಡ ಸ್ವಲ್ಪ ದಿನದಿಂದ ದೂರ ಇದ್ರು ಅನ್ನೋದು ಕೂಡ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು. ಕಳೆದ ಒಂದೆರಡು ತಿಂಗಳಿಂದ ಅವರ ಫ್ಯಾಮಿಲಿ ಜೊತೆನೂ ಅವರು ಅಷ್ಟಾಗಿ ಅಟ್ಯಾಚ್ಮೆಂಟ್ ಇರಲಿಲ್ಲ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಇಲ್ಲಿ ಸುಶೀತಾ ಪಂಡ ಇರುವಂತ ಏನು ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಇರ್ತಾ ಇದ್ರು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ನಿನ್ನೆ ಅವರು ಅಲ್ಲೂ ಹೋಗಿ ಏನೋ ಸೂಸೈಡ್ ಕೂಡ ಮಾಡ್ಕೊಂಡಿರುವಂತದ್ದು. ಇದೆಲ್ಲ ವಿಚಾರವೂ ಕೂಡ ಈಗಾಗ್ಲೇ ಮಾಧ್ಯಮದಲ್ಲೂ ಕೂಡ ಬಂದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಅವರ ಸಂಬಂಧಿಕರುಗಳ ಕೂಡ ಸಾಕಷ್ಟು ಒಂದ್ ರೀತಿ ಪ್ರಶ್ನೆಗಳನ್ನು ಕೂಡ ಈಗಾಗ್ಲೇ ಅವರನ್ನು ಕೂಡ ಕೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಈಗ ಮತ್ತೆ ಅಂತ್ಯಕ್ರಿಯೆಗೆ ಬಂದ್ರೆ ಮತ್ತೆ ಅವರಿಗೆ ತೊಂದರೆ ಆಗತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದ್ ರೀತಿ ತಲೆ ಎತ್ಕೊಂಡು ಓಡಾಡುವಂತ ಪರಿಸ್ಥಿತಿಗೆ ಮುಂದಾಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರ ಕುಟುಂಬಸ್ಥರು ಮತ್ತೆ ಅಲ್ಲಿರುವಂತ ಕೆಲವೊಬ್ರು ಕೂಡ ಈಗ ಅವರನ್ನ ವಾಪಸ್ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರೆ. ಇನ್ನು ಸುಶೀತಾ ಪಂಡ ಕೂಡ ಸಾಕಷ್ಟು ದುಃಖದಿಂದ ಕೂಡ ಅವರು ಬಂದಿದ್ರು. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಒಂದ್ ರೀತಿ ಫ್ರೆಂಡ್ಶಿಪ್ ಅಲ್ಲಿ ಕೂಡ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ 3-4 ವರ್ಷಕ್ಕಿಂತ ಜಾಸ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ AVR ರೆಡ್ಡಿ ಜೊತೆ ಯಾವಾಗ ಇವರು ಜಗಳ ಆಗತ್ತೋ ಇವರೇ ಅಲ್ಲಿ ಸುಶೀತಾ ಪಂಡರ ಬೆನ್ನಿಗೆ ನಿಂತವ್ರು. ಅಂದ್ರೆ ಇಲ್ಲಿ ಇವರು ಅಂತಾನು ಕೂಡ ಎಲ್ಲರಿಗೂ ಕೂಡ ವೈಶಾಖ್ ಅಂತಾನೆ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ಆ ಒಂದು ಲೀನಿಯನ್ಸ್ ಅಲ್ಲೂ ಕೂಡ ಅವರು ಬಂದಿದ್ರು. ಆದ್ರೆ ಅಲ್ಲಿರುವಂತ ಸಂಬಂಧಿಕರು ಅವ್ರನ್ನ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರೆ ಅದೇ ಒಂದು ದುಃಖದಲ್ಲಿ ಬಂದು ಮತ್ತೆ ಅದೇ ಇನ್ನು ಹೆಚ್ಚಿನ ದುಃಖದಲ್ಲಿ ಕೂಡ ಈಗಾಗ್ಲೇ ಸುಶೀತಾ ಪಂಡ ಕೂಡ ವಾಪಸ್ ಆಗುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಸೌಖ್ಯ. ಅಜಯ್, ಈಗ ಅಂತ್ಯಕ್ರಿಯೆಗೆ ಅಂತೇಳಿ ಸುಶೀತಾ ಪಂಡ ಬಂದಿದ್ದು ಈ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಬಟ್ ಅವರ ಪತ್ನಿ ಏನಿದ್ದಾರೆ, ವೈಶಾಖ್ ಅವರ ಪತ್ನಿ ಮೇಘನಾ, ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ಏನ್ ಆರೋಪಗಳನ್ನು ಕೂಡ ನಾವು ಕೃಷಿ ಮೇಲೆ ಮಾಡೋದಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ಮಾನಸಿಕವಾಗಿ ವೈಶಾಖೆ ಕುಗ್ಗಿದ್ರು ಅಂತೆಲ್ಲ ಹೇಳಿದ್ದಾರೆ. ಸೊ ಈಗ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಮುಖ ನೋಡೋದಕ್ಕೆ ಅವಕಾಶ ಕೊಡಬಹುದಿತ್ತಲ್ಲ, ಯಾಕೆ ಈ ಆಕ್ರೋಶ ವ್ಯಕ್ತವಾಯಿತು ಅಂತ? ಖಂಡಿತವಾಗ್ಲೂ ಸೌಖ್ಯ. ಏನಂದ್ರೆ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಮಾಧ್ಯಮದವರನ್ನೇ ಅವರು ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೋ. ಸಾಕು, ನೀವು ಬೆಳಗಿಂದ ಎಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನ ಕೂಡ ತಿಳಿಸಿದ್ರೆ, ಇನ್ನು ಇಲ್ಲೂ ಕೂಡ ನಮಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಮಾಧ್ಯಮದವರನ್ನೇ ಕಳ್ಸೋದಕ್ಕೂ ಕೂಡ ಮುಂದಾಗಿದ್ರು. ಅಂತದ್ರಲ್ಲಿ ಸುಶೀತಾ ಪಂಡ ಬಂದಿದ್ದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದ್ ರೀತಿ ಜೊತೆಗೆ ಅವರು ಕೂಡ ಒಂದ್ ರೀತಿ ಪ್ರೈವಸಿಗೂ ಕೂಡ ಅಡ್ಡ ಆಗ್ತಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆ ಒಂದು ನಿಟ್ಟಲ್ಲೂ ಕೂಡ ಅವರನ್ನ ಅಲ್ಲಿಂದ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದೆ. ಯಾಕಂದ್ರೆ ಅಲ್ಲಿದ್ದಂತ ಕೆಲವರು ಸಂಬಂಧಿಕರು ಕೂಡ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ಅವರು ಕೂಡ ಮತ್ತೆ ಬಂದ್ರೆ ಸರಿ ಆಗೋದಿಲ್ಲ, ಯಾಕಂದ್ರೆ ಮಾಧ್ಯಮದವರು ಕೂಡ ಇಲ್ಲೇ ಇದ್ದಾರೆ. ಸೊ ಹೀಗಾಗಿ ಅದು ಬೇರೆ ರೀತಿಯಾಗಿ ಅರ್ಥವನ್ನ ಕೊಡುತ್ತೆ ಮತ್ತೆ ಅವರನ್ನ ಒಳಗ್ ಬಿಡ್ಕೊಂಡ್ರೆ ಅಂತ ಹೇಳಿ. ಸೊ ಹೀಗಾಗಿ ಅವ್ರಿಗೂ ಕೂಡ ಕೊನೆ ಕ್ಷಣದಲ್ಲಿ ಕೂಡ ಮುಖ ನೋಡೋದಕ್ಕೂ ಕೂಡ ಬಂದ್ರು. ಅದಕ್ಕೂ ಕೂಡ ಅವಕಾಶ ಮಾಡ್ಕೊಡದೆ ಅವರನ್ನು ಕೂಡ ವಾಪಸ್ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಇನ್ನು ಅವರು ಕೂಡ ಸಾಕಷ್ಟು ದುಃಖದಲ್ಲಿ ಬಂದ್ರು. ಮತ್ತೆ ದುಃಖದಲ್ಲೇ ಅವರು ಕೂಡ ವಾಪಸ್ ಹೋಗುವಂತ ಕೆಲಸಕ್ಕೂ ಕೂಡ ಮುಂದಾದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇವರ ಒಡನಾಟಗಳು ಕೂಡ ಅವರ ಮನೆಯವ್ರಿಗೆ, ವೈಶಾಖ್ ಅವರ ಮನೆಯವ್ರಿಗೂ ಕೂಡ ಗೊತ್ತಿತ್ತು. ಆದ್ರೆ ಏನು ಇತ್ತೀಚೆಗೆ ಅದು ವಿಕೋಪಕ್ಕೆ ಕೂಡ ಹೋಗಿತ್ತು. ಸಾಕಷ್ಟು ಬರೀ ಜಗಳ ಆಗ್ತಾ ಇತ್ತು ಅದೇ ವಿಚಾರಕ್ಕೆ. ಈಗಿದ್ರು ಕೂಡ ವೈಶಾಖ್ ಅವರು ಮಾತ್ರ ಇಲ್ಲಿ ಸುಶೀತಾ ಪಂಡ ಅವರ ಸ್ನೇಹವನ್ನ ಬಿಟ್ಟಿರ್ಲಿಲ್ಲ ಅನ್ನೋ ಅವರ ಮನೆಯವರಿಗೆ ಕಾನೂನಿನ ಚೌಕಟ್ಟಿನಲ್ಲೂ ಕೂಡ ಒಳಗಾಕಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ರೀತಿಯಾಗಿ ಅವ್ರಿಗೂ ನಮಗೂ ಈ ಒಂದು ವಿಚಾರಕ್ಕೆ ಅವ್ರಿಗೂ ಸಂಬಂಧ ಇಲ್ಲ, ಅವ್ರನ್ನ ಬಿಟ್ಬಿಡಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ವೈಶಾಖ್ ಅವರ ಪತ್ನಿ ಆರೋಪ ಮಾಡ್ಬೋದಿತ್ತು, ಆದ್ರೆ ಅವರು ಇಲ್ಲಿ ಆರೋಪವನ್ನ ಮಾಡಿಲ್ಲ. ಇಲ್ಲ, ಅವರ ಪಾತ್ರ ಯಾವ್ದು ಇಲ್ಲ, ಇಲ್ಲಿ ಬಿಟ್ಬಿಡಿ ಅವ್ರನ್ನ ಅನ್ನೋ ಮಾತನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ಆ ಒಂದು ನಿಟ್ಟಲ್ಲೂ ಕೂಡ ಆರ್.ಆರ್. ಪೊಲೀಸರು ಕೇವಲ ಇಲ್ಲಿ ಅನ್ಯಾಚುರಲ್ ಡೆತ್ ಅಂದ್ರೆ ಈಗ ಅಸಹಜ ಸಾವು ಅಂತಾನೆ ಕೂಡ ಈಗಾಗಲೇ ರಿಪೋರ್ಟ್ ಅನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅದೇ ಅನುಮಾನ ಇದೆ ಅದನ್ನ FIR ಮಾಡ್ತಾರೆ, ಅದರಲ್ಲಿ UDR ಕೂಡ ಮಾಡ್ಕೊಂಡಿರುವಂತದ್ದು. ಸೊ ಹೀಗಾಗಿ ಅವ್ರ ಮನೆಯವ್ರಿಗೂ ಕೂಡ ಇದನ್ನ ಡ್ರಾಗ್ ಮಾಡ್ಕೊಂಡೋದಕ್ಕೂ ಕೂಡ ಇಷ್ಟ ಇಲ್ಲ. ಸೊ ಹೀಗಾಗಿ ಅವರು ಕೂಡ ಇದ್ರ ಬಗ್ಗೆ ಹೆಚ್ಚಾಗಿ ತಲೆ ಕಟ್ಕೊಂಡಿಲ್ಲ. ಮತ್ತೆ ಇನ್ನು ಅವ್ರಿಗೂ ನಮಗೂ ಸಂಬಂಧ ಬೇಡ, ಅವ್ರು ಇಲ್ಲಿ ಬರೋದು ಬೇಡ, ಅವರ ಏನು ವಿಚಾರಗಳು ನಮಗೆ ಬೇಡ ಅನ್ನೋ ಒಂದು ನಿಟ್ಟಲ್ಲೂ ಕೂಡ ಅವ್ರು ಯೋಚನೆಯನ್ನ ಮಾಡಿ ಈ ಒಂದು ನಿರ್ಧಾರಕ್ಕೂ ಕೂಡ ಸದ್ಯ ಬಂದಿದ್ದಾರೆ ಅಂತಾನು ಕೂಡ ಅವರ ಸಂಬಂಧಿಕರ ಮೂಲಗಳು ಕೂಡ ಸದ್ಯ ಹೇಳಿರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ. ವೈಶಾಖ್ ಸಂಬಂಧಿಕರಿಗಾಗ್ಲಿ ಅಥವಾ ಅವರ ಕುಟುಂಬಸ್ಥರಿಗಾಗ್ಲಿ ಸುಶೀತಾ ಪಂಡ ಜೊತೆಗೆ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಆಕೆಯನ್ನ ಇಲ್ಲಿ ದೂರ ಇಟ್ಟಿದ್ದಾರೆ. ಕಾರಣ ಸುಶೀತಾ ಪಂಡ AVR ಜೊತೆಗಿದ್ದಿದ್ದು ಅವೆಲ್ಲ ಸುದ್ದಿಗಳಾಗಿದ್ದನ್ನ ಗಮನಿಸಿದ್ದಾರೆ. ಅದಾದ ನಂತರದಲ್ಲಿ ವೈಶಾಖ್ ಮತ್ತು ಸುಶೀತಾ ಪಂಡದ ಸ್ನೇಹದ ಬಗ್ಗೆನೂ ಕೂಡ ನ್ಯೂಸ್ಗಳಲ್ಲಿ ನೋಡಿದ್ದಾರೆ. ಇದೆಲ್ಲವೂ ಕೂಡ ಸುಶೀತಾ ಪಂಡಯಿಂದನೇ ಆಗ್ಬಿಡ್ತು. ಆಕೆ ಆ ಫ್ಲ್ಯಾಟ್ಗೆ ಹೋಗಿ ಇವ್ರು ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಈಕೆ ಸಹವಾಸ ಮಾಡಿನೇ ಹೀಗೆಲ್ಲ ಆಯಿತು ಅನ್ನುವಂಥ ಒಂದು ಅಸಮಾಧಾನ, ಬೇಜಾರು ವೈಶಾಖ್ ಕುಟುಂಬಸ್ಥರಿಗೂ ಮತ್ತು ಸಂಬಂಧಿಕರಿಗೂ ಇದ್ದೇ ಇದೆ. ಹಾಗಾಗಿನೇ ಆಕೆಯನ್ನು ಅವಾಯ್ಡ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ.